ಇನ್ನು ಸರ್ಕಾರಿ ಕೆಲಸಕ್ಕೋಸ್ಕರವಾಗಿ ವಿಮಾನ ಹಾಗೆ ಹೆಲಿಕಾಪ್ಟರ್ಗಳನ್ನ ಗಂಟೆಯ ಆಧಾರದ ಬದಲಾಗಿ ಗುತ್ತಿಗೆ ಆಧಾರದ ಮೇಲೆ ಪಡೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದೆ ಆಗಿರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಟ್ಟುನಿಟ್ಟಿನ ಒಂದು ನಿಯಮಗಳನ್ನು ರೂಪಿಸೋದಕ್ಕೆ ಮುಂದಾಗಿರುವಂಥದ್ದು ಇದೆಯಲ್ಲ, ಇದು ಪರ ವಿರೋಧದ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹೌದು, ಇದರಿಂದ ಬಹಳ ಸಮಯ ಉಳಿಯುತ್ತೆ. ಆಮೇಲೆ ಗಂಟೆ ಲೆಕ್ಕದಕ್ಕಿಂತನೂ ಕೂಡ ನಾವು ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಂಡ್ರೆ ಹಣದ ಉಳಿತಾಯ ಕೂಡ ಬಹಳಷ್ಟು ಆಗುತ್ತೆ ಅಂತ ಹೇಳ್ಕೊಂಡು ಸರ್ಕಾರದ ಕಡೆಯಿಂದ ವಿವರಣೆಯನ್ನ ಕೊಡ್ತಾ ಇದ್ರೆ ಇವರಿಗೆ ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಗೆ ಹೂ ಯಾಕೆ ಅಂತ ಹೇಳಿ ವಿರೋಧ ಪಕ್ಷವರು ಟೀಕೆ ಮಾಡೋಕೆ ಶುರು ಮಾಡಿದ್ದಾರೆ. ಈ ವಿಚಾರವಾಗಿ ಏನಾಗ್ತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು. ಟೆಂಡರ್ ಕರಿಬೇಕು ಅಂತ ಹೇಳಿದ್ವಿ. ಸಿಎಂ ನನಗೆ ಜವಾಬ್ದಾರಿ ವಹಿಸಿದ್ರು. ಬೇರೆ ಸ್ಟೇಟ್ಸ್ ಅಲ್ಲೆಲ್ಲ ಏನ್ ಮಾಡಿದ್ದಾರೆ ಅದನ್ನೆಲ್ಲ ತಿಳ್ಕೊಡಿ ಅಂತ ಹೇಳಿದ್ವಿ. HAL ಅವರನ್ನು ಮಾತಾಡೋಣ ಅಂತ ಹೇಳಿದ್ದೀನಿ. ಇಷ್ಟು ದಿನ ಸರ್ಕಾರ ಖಾಸಗಿ ಕಂಪನಿಗಳಿಂದ ವಿಮಾನ ಅಥವಾ ಹೆಲಿಕಾಪ್ಟರ್ ಅನ್ನ ಬಾಡಿಗೆ ಪಡೆಯುತ್ತಿತ್ತು. ಆದರೆ ಇನ್ಮುಂದೆ ಬದಲಾಗಲಿದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಟೆಂಡರ್ ಮೂಲಕವೇ ಹೆಲಿಕಾಪ್ಟರ್ ಬಳಸುವುದಕ್ಕೆ ತೀರ್ಮಾನ ಮಾಡಿದೆ. ವಾರ್ಷಿಕ ಗುತ್ತಿಗೆ ಮೂಲಕ ಹೆಲಿಕಾಪ್ಟರ್ ಬಳಸಲಾಗುತ್ತೆ. ಹೆಲಿಕಾಪ್ಟರ್ ಹಾಗೂ ವಿಮಾನವನ್ನ ಬಾಡಿಗೆಗೆ ಪಡೆಯುವ ಬಗ್ಗೆ ಡಿಸಿಎಂ DK ಶಿವಕುಮಾರ್ ನೇತೃತ್ವದಲ್ಲಿ ಸೋಮವಾರ ಸಭೆ ನಡೆದಿದೆ. ಅದು ಗವರ್ಮೆಂಟ್ ಅಲ್ಲಿ ಒಂದು ಟೆಂಡರ್ ಕರಿಬೇಕು ಅಂತ ಹೇಳಿದ್ವಿ. ಸಿಎಂ ನನಗೆ ಜವಾಬ್ದಾರಿ ವಹಿಸಿದ್ರು, ನಾನು ಕೆಲವು ಮಿನಿಸ್ಟರ್ಸ್. ಸೊ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಮತ್ತು ಟೆಂಡರ್ ಬೇರೆ ಸ್ಟೇಟ್ಸ್ ಅಲ್ಲೆಲ್ಲ ಏನ್ ಮಾಡಿದ್ದಾರೆ ಅದನ್ನೆಲ್ಲ ತಿಳ್ಕೊಡಿ ಅಂತ ಹೇಳಿದ್ವಿ. HAL ಅವ್ರ ಹತ್ರನೂ ಮಾತಾಡೋಣ ಅಂತ ಹೇಳಿದ್ದೀನಿ. ಸರ್ಕಾರ ಹೆಲಿಕಾಪ್ಟರ್ಗಳನ್ನ ಬಾಡಿಗೆಗೆ ಪಡೆದ್ರೆ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಈ ಖರ್ಚು ಉಳಿಸಲು ಟೆಂಡರ್ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ. ಸಾಲದಕ್ಕೆ ಗುಜರಾತ್ ಹಾಗೂ ಉತ್ತರ ಪ್ರದೇಶದ ಮಾದರಿಯಲ್ಲೂ ಹೆಲಿಕಾಪ್ಟರ್ ಖರೀದಿ ಬಗ್ಗೆ ಸರ್ಕಾರದ ಮುಂದೆ ಸಲಹೆಗಳಿವೆ. ಆದರೆ ಸರ್ಕಾರದ ಈ ನಡೆ ವಿಪಕ್ಷಗಳ ಕಣ್ಣು ಕೆಂಪಗಾಗಿಸಿದೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂ ಎಂಬ ಗಾದೆ ನೆನಪಿಸುತ್ತಿದೆ. ಸರ್ಕಾರ ಸ್ವಪ್ರತಿಷ್ಠೆ ಮೆರೆಯಲು ಸಮಾವೇಶ ಮಾಡಿ ಖಜಾನೆ ಖಾಲಿ ಮಾಡಿದೆ ಎಂದು ಬರೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಯತ್ನಾಳ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿ ಪ್ರಯಾಣ ಮಾಡೋದು ಕಲಿಬೇಕು. ಒಂದು ರಾತ್ರಿ ಅದ್ರಾಗ ಮಕ್ಕೊಂಡು ಹೋದ್ರೆ ಏನಾಗುದಿಲ್ಲ. ಅದೇ ಮನೆ ಇದ್ದಂಗೆ ಅದ ಟ್ರೈನ್ಗಳು. ಸಾರ್ವಜನಿಕ ದುಡ್ಡು, ಅದೇ ದುಡ್ಡು ಕೋಟ್ಯಾಂತರ ರೂಪಾಯಿ ಹಾಳು ಮಾಡ್ಲಕತ್ತಿರಲ್ಲ. ಅದೇ ಬಡವ್ರಿಗೆ ಮನೆ ಕಟ್ಟಿಕೊಡು. ಮುಖ್ಯಮಂತ್ರಿಗಳು ನಮಗೂ ನಿಮಗೂ ತಿಳಿದಂತೆ ಮೈಸೂರಿಗೆಲ್ಲೋ ಬಾಡೂಟಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಚಾಪರ್ಗಳು ಜೊತೆಯಲ್ಲಿ ಪ್ರೈವೇಟ್ ಜೆಟ್ಗಳನ್ನ ವ್ಯವಸ್ಥೆಗಳು ಸರ್ಕಾರದ ಮೇಲೆ ಆಗ್ತಕ್ಕಂಥ ಖರ್ಚು ಹೊಣೆಗಾರಿಕೆ ಒಂದು 28 ರಿಂದ 30 ಕೋಟಿ ಪ್ರತಿ ವರ್ಷ ಕೂಡ ಅದಕ್ಕೋಸ್ಕರ ಒಂದಷ್ಟು ಬಡ್ಜೆಟ್ ಅಂತ ಇಟ್ಟಿದ್ದಾರೆ. ಚಾಪರು 150 ಕೋಟಿ ಕೊಟ್ಟು ಪ್ರೈವೇಟ್ ಜೆಟ್ನ ಪರ್ಚೇಸೇ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಭಾಳ ಮುತುವರ್ಜಿ ವಹಿಸಿ ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದಷ್ಟು ರಿಲಯಬಲ್ ಸೋರ್ಸ್ ಇಂದ ನನಗೆ ಬೆಳಗ್ಗೆ ಒಂದು ಮಾಹಿತಿ ಬಂತು. ಸರ್ಕಾರದ ಈ ಕ್ರಮ ಭವಿಷ್ಯದಲ್ಲಿ ಹೆಚ್ಚು ಉಳಿತಾಯಕ್ಕೆ ಸಹಕಾರಿಯಾಗಲಿದೆಯೇ ಅಥವಾ ಕೇವಲ ರಾಜಕೀಯ ವಿವಾದಕ್ಕೆ ಕಾರಣವಾಗಲಿದೆಯೇ ಅನ್ನೋದನ್ನ ಕಾದು ನೋಡಬೇಕಿದೆ. ಹರೀಶ್, TV9 ಬೆಂಗಳೂರು.